ದಿನಾಂಕ 25/11/2024 ಸಮಯ ಮಧ್ಯಾಹ್ನ 12 ಕಸದಲ್ಲೂ ಪೀಕಿದ್ರು ಕಾಸು. ಹೌದು, ಬೆಳಗಾವಿ ತಾಲೂಕಿನ ಗ್ರಾಮ ಪಂಚಾಯಿತಿಯ ಗೋಕುಲ ಏರಿಯಾದಲ್ಲಿ ಕಸ ವಸೂಲಿ ಮಾಡ್ತಾ ಇದ್ರು. ತಿಂಗಳಿಗೆ 50 ರೂಪಾಯಿ ಕೊಟ್ರೆ ಕಸ ಎತ್ತೀವಿ, ಇಲ್ಲದೆ ಇದ್ರೆ ಮನೆ ಮುಂದೆ ಕಸ ಬಿಸಾಡ್ ಹೋಗ್ತೀವಿ ಅನ್ನೋ ದಿಮಾಕ್ ಅವರದ್ದು. ಈ ರೀತಿ ನಕಲಿ ಬಿಲ್ ಮಾಡಿ ದುಡ್ಡು ಪಡೆಯೋಕೆ ಸರ್ಕಾರ ಆಗ್ಲಿ ಸ್ಥಳೀಯ ಪಂಚಾಯಿತಿ ಅವರಾಗ್ಲಿ ಯಾವುದೇ ರೂಲ್ಸ್ ಮಾಡಿಲ್ಲ. ಮೂಲಭೂತ ಸೌಕರ್ಯ ಇಲ್ಲ. ಈ ಬಗ್ಗೆ ನವೆಂಬರ್ 25ರಂದು ವಸೂಲಿ ನಿಲ್ಲಿಸಿ ಮೂಲಭೂತ ಸೌಕರ್ಯ ಕೊಡಿ ಅಂತ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಅಲ್ಲರಿ, ಕಸ 50 ರೂಪಾಯಿ ಕೊಟ್ಟಿದೆ ಅಂದ್ರೆ ಕಸ ಬಿಟ್ಟು ಹೋಗೋದಂತೆ. ಯಾರು ಇವರಿಗೆಲ್ಲ ಅಧಿಕಾರ ಕೊಟ್ಟಿದ್ದ? ಅಲ್ಲಿ ಇದೆಯಾ ಏನು ಜಿಲ್ಲಾಡಳಿತ? ಬದುಕಿದೆಯಾ ಸತ್ತಿದೆಯಾ? ಹೆಂಗ್ ಬಿಟ್ಟು ಹೋಗ್ತಾರೆ 50 ರೂಪಾಯಿ ಕೊಟ್ಟಿಲ್ಲ ಅಂತ? ಅಲ್ಲಿ ಎರಡು ಕಡೆ, ಒಂದು ಕಡೆ 24,000 ಜನಸಂಖ್ಯೆ ಇದೆ, ಮತ್ತೊಂದು ಕಡೆ 20,000 ಜನಸಂಖ್ಯೆ ಇದೆ. ಏನಿದು? ಯಾಕೆ ಟ್ಯಾಕ್ಸ್ ಕಟ್ಟೋದು ನಾವೆಲ್ಲ? ಆಮೇಲೆ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ, ಮೇಡಮ್ ನೀವು ಹೆಣ್ಮಗಳಿದ್ದೀರಿ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಹೆಣ್ಮಕ್ಳು ಈಗ ಸ್ವಲ್ಪ ಅಧಿಕಾರಕ್ಕೆಲ್ಲ ಬಂದಿರೋ ಕಾರಣಕ್ಕಾಗಿ ಸ್ವಲ್ಪ ಪ್ರಾಬ್ಲಮ್ ಇರಬಹುದು, ನಿಮಗೆ ಏನ್ ನಡೀತಿದೆ ಅಂತ ಗೊತ್ತಾಗೋದಿಲ್ಲ ಅಂತೇಳಿ. ಬಟ್ ಈ ದೇಶದಲ್ಲಿ ಇಂದಿರಾ ಗಾಂಧಿ ಅಂತವರು, ಮಾಯಾವತಿ ಅಂತವರು, ಶೀಲಾ ದೀಕ್ಷಿತ್ ಅಂತವರು, ಸುಷ್ಮಾ ಸ್ವರಾಜ್ ಅಂತವರು, ಜಯಲಲಿತಾ ಅಂತವರು, ಮಮತಾ ಬ್ಯಾನರ್ಜಿ ಅಂತವರು ಬಹಳ ಪ್ರಭಾವಶಾಲಿಯಾಗಿ ಕೆಲಸ ಮಾಡಿದಂಥವ್ರು ಪಾಲಿಟಿಕ್ಸ್ ಅಲ್ಲಿ. ಕಿರಣ್ ಬೇಡಿ ಅಂತವರು ಅಧಿಕಾರಿಗಳು ನೋಡಿದೀವಿ ನಾವು. ಸೊ ಹಾಗಿರುವಾಗ ರಾಜಕೀಯವಾಗಿ ನೀವು ಬರ್ತಿರುವಾಗ ನಾವು ತುಂಬಾ ಫೋರ್ಸ್, ಯಾಕಂದ್ರೆ ಅಟ್ಯಾಕ್ ಮಾಡ್ತಾ ಇಲ್ಲ. ಯಾಕಂದ್ರೆ ಈಗೀಗ ಬಂದಿದ್ದೀರಿ, ಮನೆಯವರೇನೋ ಸಪೋರ್ಟ್ ಮಾಡ್ತಾರೆ, ಮಾಡಿಸ್ಕೊಳ್ಳಿ, ಇಲ್ಲ ಅಂತಲ್ಲ. ಆದ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬೋದು ನೀವು. ಈಗ ಹೇಳಿದ ನಂತರ ಮೀರಾ ದೇಶಪಾಂಡೆ ಅವರೇ ಮೀಟಿಂಗ್ ಕರಿಬೇಕು, PDO ಮೀಟಿಂಗ್ ಕರಿಬೇಕು, ಏನಂತ ಗೊತ್ತಾಗಬೇಕು. ಇಲ್ಲ ಅಂತಂದ್ರೆ ನಾವೇ ಫೋರ್ಸ್ ಮಾಡ್ತೀವಿ, ವಿಸರ್ಜನೆ ಮಾಡಿ, ಅದು ಬೇಡ ನಮಗೆ. ಮುತಗ ಗ್ರಾಮ ಪಂಚಾಯಿತಿಯೇ ಬೇಡ. ಹಣ ಸಂಗ್ರಹಕ್ಕೆ ಬಿದ್ದು ಬ್ರೇಕ್. ಸೂಪರ್ 3 ವರದಿ ಪ್ರಸಾರವಾಗ್ತಾ ಇದ್ದಂತೆ ಮುತುಗಾಹಳ್ಳಿ ಪಂಚಾಯಿತಿಯವರು ಎಚ್ಚೆತ್ತರು. ಇದೀಗ ಪೈಸಾ ವಸೂಲಿಗೆ ಬ್ರೇಕ್ ಬಿದ್ದಿದೆ. ಸುದ್ದಿ ಮಾಡಿದ್ದು ವಸೂಲಿಗೆ ಅಂತ ಆದ್ರೆ ಆ ಏರಿಯಾದ ಲುಕ್ಕೇ ಇದೀಗ ಚೇಂಜ್ ಆಗ್ತಾ ಇದೆ. ಆ ಬಗ್ಗೆ ಸೀನ್ ತೋರಿಸ್ತೀವಿ ನೋಡಿ. ದೃಶ್ಯ ನಂಬರ್ 1, ಗ್ರಾಮ ಪಂಚಾಯಿತಿ ಟೀಮ್ ಎಂಟ್ರಿ. ಸುದ್ದಿ ಪ್ರಸಾರ ಆಗಿ 9ನೇ ದಿನಕ್ಕೆ ಏರಿಯಾ ಗ್ರಾಮಕ್ಕೆ ಪಂಚಾಯಿತಿ ಟೀಮ್ ಎಂಟ್ರಿ ಕೊಡ್ತು. ಅಧ್ಯಕ್ಷೆ ಮೀರಾ, PDO ಬಸವರಾಜ್ ಕಡೆಮನಿ ಆಗಮಿಸಿದ್ರು. ಜೊತೆಗೆ ಪೌರ ಕಾರ್ಮಿಕರು ಕೆಲಸ ಶುರು ಮಾಡಿದ್ರು. ದೃಶ್ಯ ನಂಬರ್ 2, ಡಾಂಬರ್ ರಸ್ತೆಗೆ ಗುದ್ದಲಿ ಪೂಜೆ. ಡಾಂಬರೇ ಕಾಣದ ರಸ್ತೆಗೆ ಇದೀಗ ಗುದ್ದಲಿ ಪೂಜೆ. ಆದಷ್ಟು ರಸ್ತೆ ಡಾಂಬರ್ ಕಾಣಲಿದೆ. ದೃಶ್ಯ ನಂಬರ್ 3, ಹೊಸ LED ಲೈಟ್ ಬಂತು. ಬೀದಿ ದೀಪ ಇಲ್ಲದೆ ರಾತ್ರಿ ಆದ್ರೆ ಏರಿಯಾ ಕತ್ತಲಾಗ್ತಾ ಇತ್ತು. ಹಳೆ ಲೈಟ್ಗಳು ಹಾಳಾಗಿ ಹೋಗಿದ್ದು. ಇದೀಗ ಹೊಸ LED ಲೈಟ್ ಬಂತು. ಫಟಾಫಟ್ ಅಂತ ಅಳವಡಿಕೆ ಮಾಡಿದ್ರು. ದೃಶ್ಯ ನಂಬರ್ 4, ಹೊಸ ಬೋರ್ಡ್ ಅಳವಡಿಕೆ. ಕಾಮಗಾರಿಗೆ ಸಂಬಂಧಿಸಿ ಗ್ರಾಮ ಪಂಚಾಯಿತಿ ವತಿಯಿಂದ ಹೊಸ ಬೋರ್ಡ್ ಅಳವಡಿಕೆ ಮಾಡಿದರು. ಸಿಹಿ ತಿನ್ನಿಸಿ ಖುಷಿ ಪಟ್ರು. ದೃಶ್ಯ ನಂಬರ್ 5, ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ. ಇಷ್ಟು ವರ್ಷದಿಂದ ಯಾರಂದ್ರೆ ಯಾರೂ ಬಂದಿರಲಿಲ್ಲ. ಇದೀಗ ಸೂಪರ್ 3 ಎಂಟ್ರಿಯಿಂದ ಏರಿಯಾದ ಲುಕ್ಕೇ ಚೇಂಜ್ ಆಗ್ತಿದೆ ಅಂತ ಧನ್ಯವಾದ ತಿಳಿಸಿದ್ರು. ಉದ್ಯಮದವರು ಇಂಪ್ಯಾಕ್ಟ್ ಮಾಡಿದ್ದಕ್ಕೆ ರಿಪಬ್ಲಿಕ್ ಕನ್ನಡ ಅವರಿಗೂ ನಾವು ಧನ್ಯವಾದ ತಿಳಿಸ್ತೇವೆ. ಸತತ ಪ್ರಯತ್ನ ಪಟ್ಟದಕ್ಕೂ ಫಲ ಸಿಕ್ತು, ನಮ್ಗೆ ಸಂತೋಷ ಆಗುತ್ತೆ. ಇದು ತೀವ್ರಗತಿಯಿಂದ ಈ ರೋಡ್ ಸಾಂಗವಾಗಿ ನೆರವೇರಬೇಕಂತ ನಾ ಈ ಮೂಲಕ ಕೇಳ್ಕೊತೀನಿ. ಒಟ್ನಲ್ಲಿ ಸೂಪರ್ 3 ಯಾವತ್ತೂ ಯಾರನ್ನು ಟಾರ್ಗೆಟ್ ಮಾಡಲ್ಲ. ಸಮಸ್ಯೆಗಳೇ ಸೂಪರ್ 3ಯ ಮೇನ್ ಟಾರ್ಗೆಟ್. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ದಿನಾಂಕ 25/11/2024 ಸಮಯ ಮಧ್ಯಾಹ್ನ 12 ಕಸದಲ್ಲೂ ಪೀಕಿದ್ರು ಕಾಸು. ಹೌದು, ಬೆಳಗಾವಿ ತಾಲೂಕಿನ ಗ್ರಾಮ ಪಂಚಾಯಿತಿಯ ಗೋಕುಲ ಏರಿಯಾದಲ್ಲಿ ಕಸ ವಸೂಲಿ ಮಾಡ್ತಾ ಇದ್ರು. ತಿಂಗಳಿಗೆ 50 ರೂಪಾಯಿ ಕೊಟ್ರೆ ಕಸ ಎತ್ತೀವಿ,
ಇಲ್ಲದೆ ಇದ್ರೆ ಮನೆ ಮುಂದೆ ಕಸ ಬಿಸಾಡ್ ಹೋಗ್ತೀವಿ ಅನ್ನೋ ದಿಮಾಕ್ ಅವರದ್ದು. ಈ ರೀತಿ ನಕಲಿ ಬಿಲ್ ಮಾಡಿ ದುಡ್ಡು ಪಡೆಯೋಕೆ ಸರ್ಕಾರ ಆಗ್ಲಿ ಸ್ಥಳೀಯ ಪಂಚಾಯಿತಿ ಅವರಾಗ್ಲಿ ಯಾವುದೇ ರೂಲ್ಸ್ ಮಾಡಿಲ್ಲ. ಮೂಲಭೂತ ಸೌಕರ್ಯ ಇಲ್ಲ. ಈ ಬಗ್ಗೆ ನವೆಂಬರ್ 25ರಂದು ವಸೂಲಿ ನಿಲ್ಲಿಸಿ ಮೂಲಭೂತ ಸೌಕರ್ಯ ಕೊಡಿ ಅಂತ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಅಲ್ಲ ರೀ, ಕಸ 50 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಕಸ ಬಿಟ್ಟು ಹೋಗೋದಂತೆ. ಯಾರ್ರೀ ಇವರಿಗೆಲ್ಲ ಅಧಿಕಾರ ಕೊಟ್ಟಿದ್ದ? ಅಲ್ಲಿ ಇದೆಯಾ ಏನು ಜಿಲ್ಲಾಡಳಿತ? ಬದುಕಿದ್ಯಾ ಸತ್ತಿದ್ಯಾ? ಹೆಂಗ್ ಬಿಟ್ಟು ಹೋಗ್ತಾರೆ 50 ರೂಪಾಯಿ ಕೊಟ್ಟಿಲ್ಲ ಅಂತ? ಅಲ್ಲಿ ಎರಡು ಕಡೆ, ಒಂದು ಕಡೆ 24,000 ಜನಸಂಖ್ಯೆ ಇದೆ, ಮತ್ತೊಂದು ಕಡೆ 20,000 ಜನಸಂಖ್ಯೆ ಇದೆ. ಏನಿದು? ಯಾಕೆ ಟ್ಯಾಕ್ಸ್ ಕಟ್ಟೋದು ನಾವೆಲ್ಲ? ಆಮೇಲೆ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ, ಮೇಡಮ್ ನೀವು ಹೆಣ್ಮಗಳಿದ್ದೀರಿ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಹೆಣ್ಮಕ್ಳು ಈಗ ಸ್ವಲ್ಪ ಅಧಿಕಾರಕ್ಕೆಲ್ಲ ಬಂದಿರೋ ಕಾರಣಕ್ಕಾಗಿ ಸ್ವಲ್ಪ ಪ್ರಾಬ್ಲಮ್ ಇರಬಹುದು, ನಿಮಗೆ ಏನ್ ನಡೀತಿದೆ ಅಂತ ಗೊತ್ತಾಗೋದಿಲ್ಲ ಅಂತೇಳಿ. ಬಟ್ ಈ ದೇಶದಲ್ಲಿ ಇಂದಿರಾ ಗಾಂಧಿ ಅಂತವರು, ಮಾಯಾವತಿ ಅಂತವರು, ಶೀಲಾ ದೀಕ್ಷಿತ್ ಅಂತವರು, ಸುಷ್ಮಾ ಸ್ವರಾಜ್ ಅಂತವರು, ಜಯಲಲಿತಾ ಅಂತವರು, ಮಮತಾ ಬ್ಯಾನರ್ಜಿ ಅಂತವರು ಬಹಳ ಪ್ರಭಾವಶಾಲಿಯಾಗಿ ಕೆಲಸ ಮಾಡಿದಂಥವ್ರು ಪಾಲಿಟಿಕ್ಸ್ ಅಲ್ಲಿ. ಕಿರಣ್ ಬೇಡಿ ಅಂತವರು ಅಧಿಕಾರಿಗಳು ನೋಡಿದೀವಿ ನಾವು. ಸೊ ಹಾಗಿರುವಾಗ ರಾಜಕೀಯವಾಗಿ ನೀವು ಬರ್ತಿರುವಾಗ ನಾವು ತುಂಬಾ ಫೋರ್ಸ್, ಯಾಕಂದ್ರೆ ಅಟ್ಯಾಕ್ ಮಾಡ್ತಾ ಇಲ್ಲ. ಯಾಕಂದ್ರೆ ಈಗೀಗ ಬಂದಿದ್ದೀರಿ, ಮನೆಯವರೇನೋ ಸಪೋರ್ಟ್ ಮಾಡ್ತಾರೆ, ಮಾಡಿಸ್ಕೊಳ್ಳಿ, ಇಲ್ಲ ಅಂತಲ್ಲ. ಆದ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬೋದು ನೀವು. ಈಗ ಹೇಳಿದ ನಂತರ ಮೀರಾ ದೇಶಪಾಂಡೆ ಅವರೇ ಮೀಟಿಂಗ್ ಕರಿಬೇಕು, PDO ಮೀಟಿಂಗ್ ಕರಿಬೇಕು, ಏನಂತ ಗೊತ್ತಾಗಬೇಕು. ಇಲ್ಲ ಅಂತಂದ್ರೆ ನಾವೇ ಫೋರ್ಸ್ ಮಾಡ್ತೀವಿ, ವಿಸರ್ಜನೆ ಮಾಡಿ, ಅದು ಬೇಡ ನಮಗೆ. ಮುತಗ ಗ್ರಾಮ ಪಂಚಾಯಿತಿಯೇ ಬೇಡ. ಹಣ ಸಂಗ್ರಹಕ್ಕೆ ಬಿದ್ದು ಬ್ರೇಕ್. ಸೂಪರ್ 3 ವರದಿ ಪ್ರಸಾರವಾಗ್ತಾ ಇದ್ದಂತೆ ಮುತುಗಾಹಳ್ಳಿ ಪಂಚಾಯಿತಿ ಅವರು ಎಚ್ಚೆತ್ತರು. ಇದೀಗ ಪೈಸಾ ವಸೂಲಿಗೆ ಬ್ರೇಕ್ ಬಿದ್ದಿದೆ. ಸುದ್ದಿ ಮಾಡಿದ್ದು ವಸೂಲಿಗೆ ಅಂತ ಆದ್ರೆ ಆ ಏರಿಯಾದ ಲುಕ್ಕೇ ಇದೀಗ ಚೇಂಜ್ ಆಗ್ತಾ ಇದೆ. ಆ ಬಗ್ಗೆ ಸೀನ್ ತೋರಿಸ್ತೀವಿ ನೋಡಿ. ದೃಶ್ಯ ನಂಬರ್ 1, ಗ್ರಾಮ ಪಂಚಾಯಿತಿ ಟೀಮ್ ಎಂಟ್ರಿ. ಸುದ್ದಿ ಪ್ರಸಾರ ಆಗಿ 9ನೇ ದಿನಕ್ಕೆ ಏರಿಯಾ ಗ್ರಾಮಕ್ಕೆ ಪಂಚಾಯಿತಿ ಟೀಮ್ ಎಂಟ್ರಿ ಕೊಡ್ತು. ಅಧ್ಯಕ್ಷೆ ಮೀರಾ, PDO ಬಸವರಾಜ್ ಕಡೆಮನಿ ಆಗಮಿಸಿದ್ರು. ಜೊತೆಗೆ ಪೌರ ಕಾರ್ಮಿಕರು ಕೆಲಸ ಶುರು ಮಾಡಿದ್ರು. ದೃಶ್ಯ ನಂಬರ್ 2, ಡಾಂಬರ್ ರಸ್ತೆಗೆ ಗುದ್ದಲಿ ಪೂಜೆ. ಡಾಂಬರೇ ಕಾಣದ ರಸ್ತೆಗೆ ಇದೀಗ ಗುದ್ದಲಿ ಪೂಜೆ. ಆದಷ್ಟು ರಸ್ತೆ ಡಾಂಬರ್ ಕಾಣಲಿದೆ. ದೃಶ್ಯ ನಂಬರ್ 3, ಹೊಸ LED ಲೈಟ್ ಬಂತು. ಬೀದಿ ದೀಪ ಇಲ್ಲದೆ ರಾತ್ರಿ ಆದ್ರೆ ಏರಿಯಾ ಕತ್ತಲಾಗ್ತಾ ಇತ್ತು. ಹಳೆ ಲೈಟ್ಗಳು ಹಾಳಾಗಿ ಹೋಗಿದ್ದು. ಇದೀಗ ಹೊಸ LED ಲೈಟ್ ಬಂತು. ಫಟಾಫಟ್ ಅಂತ ಅಳವಡಿಕೆ ಮಾಡಿದ್ರು. ದೃಶ್ಯ ನಂಬರ್ 4, ಹೊಸ ಬೋರ್ಡ್ ಅಳವಡಿಕೆ. ಕಾಮಗಾರಿಗೆ ಸಂಬಂಧಿಸಿ ಗ್ರಾಮ ಪಂಚಾಯಿತಿ ವತಿಯಿಂದ ಹೊಸ ಬೋರ್ಡ್ ಅಳವಡಿಕೆ ಮಾಡಿದರು. ಸಿಹಿ ತಿನ್ನಿಸಿ ಖುಷಿ ಪಟ್ಟರು. ದೃಶ್ಯ ನಂಬರ್ 5, ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ.